ವೆಂಕಟೇಶಾಯ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಮಲ ತಿರುಪತಿ ದೇವಸ್ಥಾನಗಳು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯು ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಅಂದರೆ ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಾಟು ಮಾಡಿ ಇಡೀ ಕರ್ನಾಟಕ ಜಗತ್ತಿಗೆ ಒಂದು ನಮ್ಮ ಸನಾತನ ಧರ್ಮದ ಪರಿಚಯವನ್ನು ನೀಡುತ್ತಿದೆ. ಅಂತಹ ಒಂದು ಮಹತ್ತರ ಕಾರ್ಯಕ್ರಮಗಳಲ್ಲಿ ಭಗವದ್ಗೀತಾ ಪಾರಾಯಣ ಪ್ರವಚನ ಎಂಬ ಈ ಮಾಲಿಕೆ ಯಾವುದಿದೆ ಇದು ಸರ್ವೋತ್ಕೃಷ್ಟವಾಗಿದೆ ಎಂದು ಹೇಳೋಕ್ಕೆ ಸಂಶಯವೇವಿಲ್ಲ. ಪಾರಾಯಣಕ್ಕೆ ಹೋಗೋಣ. ಪಾರಾಯಣಕ್ಕೆ ಮುಂಚೆ ಗುರುಗಳ ಪ್ರಾರ್ಥನೆಯಿಂದ ನಾವು ಇವತ್ತಿನ ಸಂಚಿಕೆಯ ಪಾರಾಯಣವನ್ನು ಪ್ರಾರಂಭ ಮಾಡೋಣ. ಎಲ್ಲರೂ ಕೂಡ ಭಕ್ತಿಯಿಂದ, ನಾನು ಹೇಳಿದ್ದೀನಲ್ಲ, ಶ್ರದ್ಧಾ ಭಕ್ತಿಯಿಂದ ಪಾರಾಯಣವನ್ನು ಮಾಡಿ ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳಿ. ನನಗೆ ಈ ಪಾರಾಯಣದಿಂದ ಸ್ವಾಮಿ ನನಗಿದನ್ನು ಪ್ರಸಾದಿಸು ಅಂತ ನೀವು ಬೇಡ್ಕೊಳ್ಳಿ. ಅದು ಆಗೇ ಆಗುತ್ತೆ. ಅದೇ ಭಗವದ್ಗೀತೆಯ ಪ್ರಾಮುಖ್ಯತೆ, ಪ್ರಸಿದ್ಧತೆ ಅಂತ ಹೇಳಿ ಈಗ ಗುರುಪ್ರಾರ್ಥನೆಯಿಂದ ಪ್ರಾರಂಭ ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದ ಪಂಕಜೇ ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಹೀಗೆ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡಿ ಈಗ ಸಂಕಲ್ಪಕ್ಕೆ ಹೊರಡೋಣ. ಸಂಕಲ್ಪ ಅಂದರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಸಕಲ ಸಿದ್ಧಿ ಪ್ರಾಪ್ತ್ಯರ್ಥಂ ಮನಯೇವ ಮನುಷ್ಯಾನಾಂ ಕಾರಣಂ ಬಂಧಮೋಕ್ಷಯೋಹೋ ಅಂತ ಉಪನಿಷತ್ತು ಹೇಳುತ್ತೆ. ಅಂದರೆ ಮನಸ್ಸನ್ನು ನಿಗ್ರಹಿಸಬೇಕು, ತದ್ವಾರ ಬಂಧ ಮೋಕ್ಷಗಳಿಗೆ ಕೇವಲ ಮನಸ್ಸೊಂದೇ ಕಾರಣ ಅಂತ ಹೇಳಿ ಅಂತಃಕರಣ ಶುದ್ಧಿಯಾಗಬೇಕು ಅಂದರೆ ಪ್ರಪ್ರಥಮವಾಗಿ ಒಳ್ಳೆಯ ಸಂಕಲ್ಪವನ್ನು ನಾವು ಮಾಡೋಣ. ಆ ಸಂಕಲ್ಪದಿಂದ ಶಾರೀರಿಕವಾಗಿ, ಮಾನಸಿಕವಾಗಿ ನಾವು ಪೂರ್ತಿ ಆರೋಗ್ಯವಾಗಿದ್ದರೇ ನಾವು ಆ ಪರಮಾತ್ಮನ ಚಿಂತನೆಯನ್ನು ಮಾಡೋಕ್ಕೆ ಸಾಧ್ಯ, ಇಲ್ಲದಿದ್ದರೆ ಇಲ್ಲ ಅಂತ ಹೇಳಿ ಒಳ್ಳೆಯ ಸಂಕಲ್ಪವನ್ನು ಮಾಡೋಣ. ಈಗ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಫಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಏಕಾದಶೋಧ್ಯಾಯ
ಏಕಾದಶೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪ್ರವಚನಂ ಶ್ರವಣಂ ಚ ಕರಿಷ್ಯಾಮಹೇ. ಎಲ್ಲರೂ ಕೂಡ ಗೀತಾಚಾರ್ಯರ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಬೇಡಿಕೆಯನ್ನು ಇಟ್ಟು ಈಗ ಶ್ರೀಕೃಷ್ಣ ಪರಮಾತ್ಮರ ಒಂದು ಪ್ರಾರ್ಥನೆಯಿಂದ ಶುರು ಮಾಡೋಣ. ಕಂಸಾಂತಕಂ ಶಂಸನೀಯಂ ಶಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ತದನಂತರ 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗದ ಕೆಲ ಶ್ಲೋಕಗಳ ಅರ್ಥವನ್ನು ಸರಳವಾಗಿ ಉಪದೇಶ ನೀಡಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತಗಳನ್ನು ನೀಡೋಣ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀಮದ್ ಭಗವದ್ಗೀತಾ ವಾಚನ ಪ್ರವಚನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಭಕ್ತಿಯುಕ್ತವಾದ ಮನಸ್ಸಿನಿಂದ ಭಗವಂತನ ವಿಶ್ವರೂಪವನ್ನು ಸಾರತಕ್ಕಂಥ 11ನೇ ಅಧ್ಯಾಯದ ಶ್ಲೋಕಗಳ ಪಠನವನ್ನು ಮುಗಿಸಿದ್ದೀರ. 11ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಭಗವಂತನ ವಿಶ್ವರೂಪದ ಚಿಂತನೆಯನ್ನು ನಮಗೆ ನೀಡಿದ್ದಾನೆ. ಭಗವಂತನಾದ ಶ್ರೀಕೃಷ್ಣನೇ ವಿಶ್ವರೂಪವನ್ನು ಧರಿಸಿದ್ದು. ಅಂಥ ವಿಶ್ವರೂಪವನ್ನು ಧರಿಸಿದ್ದಾನೆ ಭಗವಂತ. ಅದನ್ನು ನೋಡುವ ದಿವ್ಯ ದೃಷ್ಟಿಯನ್ನು ಅರ್ಜುನನಿಗೆ ಕೊಟ್ಟಿದ್ದಾನೆ. ಅರ್ಜುನ ದಿವ್ಯ ದೃಷ್ಟಿಯಿಂದ ಭಗವಂತನ ವಿಶ್ವರೂಪವನ್ನು ಕಣ್ತುಂಬ ಕಂಡ. ತನಗೇನೇನು ಕಾಣಿಸ್ತಾ ಇದೆ ಭಗವಂತನ ವಿಶ್ವರೂಪ ಎದುರುಗಡೆ, ಅದನ್ನೆಲ್ಲ ನೋಡಿ 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 ತಾನು ಅತ್ಯದ್ಭುತವಾದ ಭಗವಂತನ ರೂಪವನ್ನು ಕಂಡು ಆಶ್ಚರ್ಯಚಕಿತನಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅಮೀಹಿತ್ವಾ ಸುರಸಂಘಾ ವಿಶಂತಿ ಕೇಚಿದ್ ಭೀತಾಃ ಪ್ರಾಂಜಲಯೋ ಗೃಹ್ಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. 21ನೇ ಶ್ಲೋಕದ ವ್ಯಾಖ್ಯಾನವನ್ನು ಮುಂದುವರಿಸ್ತಾ ಇದ್ದೇವೆ. ಅರ್ಜುನ ಹೇಳ್ತಾ ಇದ್ದಾನೆ, ಹೇ ಭಗವಂತ, ನಿನ್ನೊಳಗಡೆ ಅಮೀಹಿ ಸುರಸಂಘಾಃ ತ್ವಾ ವಿಶಂತಿ. ಎಲ್ಲ ಸುರಸಂಘಗಳು, ದೇವತೆಗಳ ಸಮೂಹ, ಮುಕ್ತರಾಗಿರತಕ್ಕಂಥ ದೇವತೆಗಳ ಸಮೂಹ ಈಗ ನೋಡ್ತಾ ಇದ್ದೀನಿ ಪ್ರವೇಶ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಮುಕ್ತರಾದವರು ಬೇರೆ, ಅಮುಕ್ತರಾದಂಥವರು ಬೇರೆ ಅಂತ 2 ವಿಧ ಇದೆ. ಭಗವಂತ ಅವನ ಒಳಗಡೆ ಪ್ರವೇಶ ಮಾಡತಕ್ಕಂಥವರು ಮುಕ್ತರಾದಂಥವರು. ಅಮುಕ್ತರಾದಂಥ ವ್ಯಕ್ತಿಗಳು ಕೂಡ ದೂರದಲ್ಲಿ ಕುಳಿತು ಭಗವಂತನನ್ನು ನೋಡ್ತಾ ಇದ್ದಾರೆ, ಅದನ್ನು ಹೇಳ್ತಾರೆ. ಹಿಂದಿನ ಶ್ಲೋಕದಲ್ಲಿ ಅಲ್ಲಿ ತಿಳಿಸಿದಂತೆ ಪಶ್ಯಾಮಿ ದೇವಾನ್ಸ್ತವ ದೇವದೇಹೇ ಅಂತ, ಹೇ ದೇವ,
ನಿನ್ನ ಒಳಗಡೆ ದೇವತೆಗಳನ್ನೆಲ್ಲ ನೋಡ್ತಾ ಇದ್ದೇನೆ, ಸರ್ವಾನ್ ದೇವಾನ್ ಅಹಂ ಪಶ್ಯಾಮಿ ಅಂತ ತಿಳಿಸಿದ್ದ. ಆದ್ದರಿಂದ ಎಲ್ಲ ದೇವತೆಗಳಿದ್ದಾಗ ಮತ್ತೆ ಇಲ್ಲಿ ಅಮೀಹಿತ್ವ ಸುರಸಂಘಾ ವಿಶಂತಿ ಅಂಥೇಳಿ ಮತ್ತೆ ದೇವತೆಗಳು ನಿನ್ನೊಳಗಡೆ ಪ್ರವೇಶ ಮಾಡ್ತಾ ಇದ್ದಾರೆ ಅಂದರೆ ಅಮುಕ್ತರಾದ ದೇವತೆಗಳೆಲ್ಲ ನಿನ್ನೊಳಗಡೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದ್ದು. ಇಡೀ ಚರಾಚರಾತ್ಮಕವಾದ ಪ್ರಪಂಚ ಭಗವಂತನಲ್ಲಿ ಕಾಣಿಸ್ತಾ ಇರೋದರಿಂದ ದೇವತೆಗಳು ಕೂಡ ಈ ಪ್ರಪಂಚದಲ್ಲೇ ಇರೋದರಿಂದ ಆ ದೇವತೆಗಳನ್ನು ಕೂಡ ಈ ವಿಶ್ವರೂಪದಲ್ಲಿ ಅರ್ಜುನ ಕಂಡ ಮೊದಲು. ಈಗ ನಿನ್ನ ದೇಹದ ಒಳಗಡೆ ಪ್ರವೇಶ ಮಾಡೋದನ್ನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ದು ಮುಕ್ತರಾಗಿರತಕ್ಕಂಥ ದೇವತೆಗಳು ಅವರು ನಿನ್ನ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾರೆ. ಯಾವ ವ್ಯಕ್ತಿಗಳಿಗೆ ತಮ್ಮ ಸಾಧನೆ ಮುಗಿಯುತ್ತೆ, ಭಗವಂತನ ಅಪರೋಕ್ಷ ಜ್ಞಾನವನ್ನು ಯಾರು ತಂದುಕೊಳ್ತಾರೆ, ಅಪರೋಕ್ಷ ಜ್ಞಾನ ಬಂದು ಕೂಡಲೇ ಅವರ ಸಂಚಿತ ಪ್ರಾರಬ್ಧ ಈ ಕರ್ಮಗಳೆಲ್ಲವೂ ಕೂಡ ಅದು ಹೋಗ್ಬಿಡುತ್ತವೆ. ಸಂಚಿತ ಕರ್ಮಗಳಂತೂ ತಕ್ಷಣದಲ್ಲಿ ನಾಶವಾಗತ್ತೆ. ಕೃಷ್ಣನೇ ಭಗವದ್ಗೀತೆಯಲ್ಲಿ ಹಿಂದೆ ಹೇಳಿದ್ದಾನೆ, ಯಥೇಧಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಯಾವ ರೀತಿಯಲ್ಲಿ ಒಣಗಿ ಹೋಗಿರತಕ್ಕಂಥ ಕಟ್ಟಿಗೆಗಳ ರಾಶಿಗೆ ಒಂದು ಸಣ್ಣ ಬೆಂಕಿಯ ಕಿಡಿಯನ್ನು ಹಾಕಿದರೆ ಹತ್ತುಕೊಂಡು ಸಮಗ್ರವಾಗಿರತಕ್ಕಂಥ ಆ ಕಟ್ಟಿಗೆಯ ರಾಶಿ, ತೂಲದ ರಾಶಿ, ಹತ್ತಿಯ ರಾಶಿಗೆ ಬೆಂಕಿ ಬಿದ್ದರೆ ಯಾವ ರೀತಿ ಎಲ್ಲ ಸುಟ್ಟು ಹೋಗುತ್ತೋ ಹಾಗೆ ಯಾವ ವ್ಯಕ್ತಿಗೆ ತನ್ನ ಸಾಧನೆಗಳ ಮುಖಾಂತರವಾಗಿ ಭಗವಂತನ ಅಪರೋಕ್ಷ ಜ್ಞಾನ ಉಂಟಾಗುತ್ತೋ ಆ ವ್ಯಕ್ತಿಗೆ ಅವನ ಸಂಚಿತವಾಗಿರತಕ್ಕಂಥ ಎಲ್ಲ ಕರ್ಮಗಳು ನಾಶವಾಗಿ ಹೋಗುತ್ತೆ. ಓಂ ತದಧಿಗಮೇ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶಾತ್ ತದ್ದರ್ಶನಾತ್ ಅಂತ ಬ್ರಹ್ಮಸೂತ್ರ. ತದಧಿಗಮೇ ಭಗವಂತನ ಅಪರೋಕ್ಷ ಜ್ಞಾನವಾದರೆ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶೌ, ಪೂರ್ವ ಸಂಚಿತವಾದ ಕರ್ಮಗಳಿಗೆ ಆ ಕ್ಷಣದಲ್ಲಿ ನಾಶ, ಎಲ್ಲ ಸುಟ್ಟು ಹೋಯ್ತದೆಲ್ಲ. ಆದ್ದರಿಂದ ಮತ್ತೆ ನಮಗೆ ಜನ್ಮವನ್ನು ಕೊಡೋದಕ್ಕೆ ಅದಿರೋದಿಲ್ಲ. ಈಗ ಇರುವಂಥ ಏನು ಕರ್ಮ ತನ್ನ ಫಲವನ್ನು ಕೊಡೋಕ್ಕೆ ಪ್ರಾರಂಭ ಮಾಡಿದ ಕರ್ಮ ಏನಿದೆ ಆ ಕರ್ಮದ ನಿಮಿತ್ತವಾಗಿ ನಮಗೇನು ದೇಹ ಬಂದಿದೆ, ಈಗ ಈ ದೇಹವನ್ನು ನಾವೇನಂತೀವಿ ಅಂದರೆ ಪ್ರಾರಬ್ಧ ಕರ್ಮ ವಶದಿಂದ ಬಂದ ದೇಹ. ಅಂದರೆ ಕರ್ಮ ತನ್ನ ಫಲವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದರಿಂದ ಆ ಕರ್ಮವನ್ನು ಮಾತ್ರ ಪ್ರಾರಬ್ಧ ಕರ್ಮ ಅಂತ ಕರೆದ್ವಿ. ಅಯ್ಯೋ ನಮ್ಮ ಪ್ರಾರಬ್ಧ ಅಂತ ಅಂತಾರಲ್ಲ, ಅದನ್ನೇ ಅನ್ನೋದು. ಆದ್ದರಿಂದ ಅಂಥ ಪ್ರಾರಬ್ಧ ಕರ್ಮ ವಶದಿಂದ ಏನು ದೇಹ ಬಂದಿದೆ, ಈ ದೇಹದಲ್ಲೇ ಸಾಧನೆ ಮುಗಿದಿದ್ದರಿಂದ ಅಪರೋಕ್ಷ ಜ್ಞಾನವಾಗಿದೆ. ದೇಹ ಬಿದ್ದು ಹೋಗಲ್ಲ, ನಮಗೆ ನಮ್ಮ ದೇಹ ಹಾಗೇ ಇರುತ್ತೆ. ಅಪರೋಕ್ಷ ಜ್ಞಾನ ಬಂದು ಕೂಡಲೇ ಬಿದ್ದು ಹೋಗಬೇಕು ಅನ್ನೋ ಕಲ್ಪನೆ ಇಲ್ಲ. ಕೆಲವು ಸಿದ್ಧಾಂತಗಳಲ್ಲಿ ಅಂಥ ಒಂದು ಸಮಸ್ಯೆಗಳು ಅದರಲ್ಲಿ ಎಡತಾಕೋದಿರ್ಬೋದು, ನಿಜ. ಅಂದರೆ ಜ್ಞಾನ ಬಂದ ಕೂಡಲೇ ನಮ್ಮಲ್ಲಿ ಎಲ್ಲ ಜೀವರಾಶಿಗಳು ನಿತ್ಯರಾದ್ದರಿಂದ ಎಲ್ಲ ಜೀವರಾಶಿಗಳು ನಿತ್ಯರು. ಜೀವರೆಲ್ಲ ನಿತ್ಯರಾದ್ದರಿಂದ ಅವರಿಗೆ ಅವರವರ ಕರ್ಮಾನುಸಾರವಾಗಿ ದೇಹಗಳ ಪ್ರಾಪ್ತವಾಗಿತ್ತು. ಇದು ಅನಾದಿ ಕಾಲದಿಂದ ಬರುವಂಥ ಪ್ರಕ್ರಿಯೆ. ಇದು ಈ ಸಂಸಾರದಲ್ಲಿದ್ದ ಯಾವುದೋ ಒಂದು ಕಾಲದಲ್ಲಿ ಅವರಿಗೆ ಅವರ ಸಾಧನೆಗಳು ಮಾಡ್ತಾ ಮಾಡ್ತಾ ಒಂದೊಂದು ಜನ್ಮದಿಂದ ಮಾಡ್ತಾ ಕಡೆಗೆ ಯಾವುದೋ ಒಂದು ದೇಹದಲ್ಲಿ ಅವನಿಗೆ ಅಪರೋಕ್ಷ ಜ್ಞಾನವಾದರೆ ಅಲ್ಲಿ ತನಕ ಸಂಚಿತವಾದ ಅವನ ಕರ್ಮಗಳು ಏನಿತ್ತು ಅದೆಲ್ಲ ನಾಶವಾಯಿತು. ಆ ಚತುರ್ದಶಾದೂರ್ಧ್ವಂ ದಶಾವರಾಣಾಂ ದೇಹಾನಾಂ ಕಾರಣಾನಿ ಭವಂತಿ ಅಂತಿರೋದು. 14 ವರ್ಷ ಆದಮೇಲೆ ಒಂದೊಂದು ಕ್ಷಣದಲ್ಲಿ ಮಾಡುವ ನಮ್ಮ ಕರ್ಮಗಳಿಗೆ 10 ಜನ್ಮಗಳನ್ನು ತೆಗೆಯುವಷ್ಟು ಕರ್ಮಗಳನ್ನು ನಾವು ಮಾಡಿರ್ತೇವೆ. ಆದ್ದರಿಂದ ಈಗ 14 ವರ್ಷ ಆದಮೇಲೆ ನಿಮ್ಗೆ ಎಷ್ಟು ವರ್ಷ ಆಗಿದೆ ಅಂತ ನಿಮ್ಮನ್ನು ನೋಡ್ಕೊಳ್ಳಿ. ಆವಾಗಿಂದ ಒಂದೊಂದು ಕ್ಷಣದಲ್ಲಿ ನಾವು ಮಾಡಿರೋ ಕರ್ಮ 10 ಜನ್ಮ ತೆಗಿಬೇಕು ಮುಂದೆ. ಅಂತಹ ಕರ್ಮ ಫಲವನ್ನು ಅಷ್ಟು ಕೊಡುತ್ತೆ ಅಂದರೆ ಎಷ್ಟು ಕ್ಷಣಗಳಾಗಿ ಹೋಗಿದೆ. ಹಾಗಾದರೆ ಎಷ್ಟು ಜನ್ಮವನ್ನು ತೆಗೆಸುವಂಥ ಕರ್ಮಗಳ ರಾಶಿ ನಮ್ಮನ್ನು ಅಂಟುಕೊಂಡು ಇರ್ತವೆ.
ಆ ಕರ್ಮಗಳನ್ನೇ, ಇದು ಒಂದು ಜನ್ಮದ್ದಲ್ಲ, ಅನೇಕ ಸಾವಿರ ಕೋಟಿ ಸಂಖ್ಯೆಯ ಜನ್ಮಗಳನ್ನು ನಾವಿಲ್ಲಿ ತನಕ ತಾಳ್ತಾನೇ ಬಂದಿದ್ದೀವಿ. ಪ್ರತಿಯೊಂದು ಜನ್ಮ ತಾಳದಾಗಲೂ ಕೂಡ ಈ ರೀತಿಯಾದ 14 ವರ್ಷ ಆದ ನಂತರದಲ್ಲಿ ಮಾಡಿದ ಕರ್ಮಗಳಿಗೆ ಇಷ್ಟೊಂದು ಫಲವನ್ನು ಕೊಡತಕ್ಕಂಥ ಕರ್ಮಗಳ ರಾಶಿ ಬಿದ್ದಿವೆ. ಅವೇ ಸಂಚಿತ ಕರ್ಮಗಳು. ಸಂಚಿತ ಕರ್ಮಗಳು ಅಂದರೆ ಗುಂಪು ಕೂಡ್ಕೊಂಡಿರತಕ್ಕಂಥ ಡಿಪಾಸಿಟ್ ಆಗಿರುವಂಥ ಕರ್ಮಗಳು. ಅಪರೋಕ್ಷ ಜ್ಞಾನ ಈ ಜನ್ಮದಲ್ಲಿ ನನಗೀಗ ಅಪರೋಕ್ಷ ಜ್ಞಾನ ಬಂದರೆ ನನ್ನ ಹತ್ರ ಎಷ್ಟು ಸಂಚಿತ ಕರ್ಮ ಇರ್ಬೋದು ಅಂದರೆ ಎಷ್ಟೋ ಸಾವಿರ ಕೋಟಿ ಕರ್ಮಗಳಿರ್ಬೋದು. ಅದು ಯಾವುದು ಇನ್ನೂ ಫಲ ಕೊಟ್ಟಿಲ್ಲ, ಹಾಗೆ ಇವೆ. ಅದರಲ್ಲಿ ಯಾವುದೋ ಒಂದು ಕರ್ಮ ಫಲ ಕೊಟ್ಟಿದ್ದಕ್ಕೋಸ್ಕರ ಈ ಜನ್ಮ ಈ ದೇಹ ನನಗೆ ಬಂದಿರೋದೀಗ. ಆದ್ದರಿಂದ ಆ ಕರ್ಮಗಳೆಲ್ಲವೂ ಆ ಕ್ಷಣದಲ್ಲಿ ನಾಶವಾಗಿ ಹೋಗ್ಬಿಡುತ್ತೆ, ಹೊಟ್ಟೋಗ್ಬಿಡುತ್ತೆ, ಸುಟ್ಟು ಹೋಗ್ಬಿಡುತ್ತವೆ ಎಲ್ಲ ಕರ್ಮಗಳು. ಇನ್ನು ಈಗ ಇರುವಂಥದ್ದು ಪ್ರಾರಬ್ಧ ಕರ್ಮದ ನಿಮಿತ್ತವಾಗಿ ಬಂದ ಈ ದೇಹದಲ್ಲಿ ಸಾಧನೆ ಮಾಡಿದ್ದೇನೆ, ಭಗವಂತನ ಅಪರೋಕ್ಷ ಜ್ಞಾನ ನನಗಾದರೆ ಈಗ ನಾನಂತರ ಇವತ್ತು ನನಗೆ ಅಪರೋಕ್ಷ ಜ್ಞಾನ ಆಯ್ತೀಗ. ಆಮೇಲೆ ಇದಾದ ನಂತರದಲ್ಲಿ ಕ್ಷಣಗಳಿಲ್ವಾ? ಇದೆ. ಮತ್ತು ನಾನು ಬದುಕನ್ನು ನಡೆಸ್ತೀನೋ ಇಲ್ಲೋ? ನಡೆಸ್ತೇನೆ. ಪಾಠ ಪ್ರವಚನಾದಿಗಳು ಉಪದೇಶಾದಿಗಳು ಇರುತ್ತೋ ಇಲ್ಲೋ? ಎಲ್ಲವೂ ಇರುತ್ತೆ. ಈ ಪ್ರಾರಬ್ಧ ಕರ್ಮದ ನಿಮಿತ್ತವಾಗಿ ಎಷ್ಟು ವರ್ಷಗಳ ಕಾಲ ಈ ದೇಹ ಬದುಕಬೇಕು ಅಂತಿದೆಯೋ ಅಷ್ಟು ವರ್ಷಗಳ ಕಾಲ ನಾವು ಬದುಕೇ ಇರ್ತೀವಿ. ಆವಾಗ ನಾವೇನು ಮಾಡ್ತೀವಿ ಅಂದರೆ ಕರ್ಮಗಳನ್ನು ಮಾಡ್ತೀವಿ. ಅಯ್ಯೋ ಮತ್ತೆ ಕರ್ಮಗಳನ್ನು ಮಾಡಿದ್ರೆ ಮತ್ತೆ ಅದು ಸಂಚಿತವಾಗಲ್ವೇ ಅಂದರೆ ಆಗಲ್ಲ. ಅಶ್ಲೇಷ ವಿನಾಶವು ಉತ್ತರ ಕರ್ಮ. ನನಗೆ ಈ ಕ್ಷಣದಲ್ಲಿ ಅಪರೋಕ್ಷ ಜ್ಞಾನ ಬಂದರೆ ಇದರ ಮುಂದಿನ ಕರ್ಮ ಏನು ಮಾಡಿರ್ತೀನಿ, ಕ್ಷಣದಲ್ಲಿ ಮಾಡಿದ ಕರ್ಮ ಇದೆಯಲ್ಲ ಅದು ಸಂಚಿತವಾಗಿ ಮತ್ತೆ ಉಳ್ಕೊಳ್ಳಲ್ಲ, ಅದರ ಸ್ಪರ್ಶ ನನಗೆ ಆಗೋಲ್ಲ, ಅದು ನನಗೆ ಅಂಟುಕೊಳ್ಳಲ್ಲ. ಅಶ್ಲೇಷ. ಆದ್ದರಿಂದ ಅದು ಅಂಟುಕೊಳ್ಳಲ್ಲ ಇನ್ನು. ಆದ್ದರಿಂದ ಈ ಪ್ರಾರಬ್ಧ ಕರ್ಮದ ನಿಮಿತ್ತವಾಗಿ ಏನು ನನಗೆ ದೇಹ ಇದೆ ಅಥವಾ ಆ ಪ್ರಾರಬ್ಧ ಕರ್ಮದ ಸಾಮರ್ಥ್ಯ ಎಷ್ಟಿದೆಯೋ, ಒಂದೊಂದು ಪ್ರಾರಬ್ಧ ಕರ್ಮ ಅದು 10 ಜನ್ಮ ತೆಗಿಯೋಷ್ಟು ಇರ್ಬೋದು, 20 ಜನ್ಮ ಇರ್ಬೋದು, 50 ಜನ್ಮ ತೆಗಿಸೋಷ್ಟು ಇರ್ಬೋದು. ಈಗ ನಂಗೆ ಬಂದಿರೋದು ಎಷ್ಟನೇ ಜನ್ಮ ಅಂತಲೂ ನಂಗೆ ಗೊತ್ತಿರೋಲ್ಲ. ಆದ್ದರಿಂದ 5ನೇದೋ 10ನೇದೋ ಇರ್ಬೋದು, 100ನೇದು ಇರ್ಬೋದು, ಅಥವಾ 1ನೇದೇ ಇರ್ಬೋದು. ಹಾಗಾದ್ರೆ ಇನ್ನೊಂದು 50 ಉಳಿದಿರ್ಬೋದು ಅಂತ ಇಟ್ಕೊಳ್ಳಿ. ಆದರೆ ಅಷ್ಟು ಜನ್ಮವನ್ನು ಮತ್ತೆ ನಾನು ತೆಗಿಲೇಬೇಕಾಗತ್ತೆ. ಯಾಕೆಂದರೆ ಆ ಪ್ರಾರಬ್ಧ ಕರ್ಮನೋ ಅನ್ಯಸ್ಯ ಜ್ಞಾನಾದೇವ ಪರೀಕ್ಷೆಯ. ಪ್ರಾರಬ್ಧ ಕರ್ಮವನ್ನು ಅನುಭವಿಸಿಯೇ ತೀರಬೇಕು. ಆದರೆ ಅಪರೋಕ್ಷ ಜ್ಞಾನ ಈ ಕರ್ಮ ಈ ದೇಹವನ್ನು ಹೊತ್ಕೊಂಡಿರುವಾಗ ಈ ಕ್ಷಣದಲ್ಲಿ ನನಗೆ ಅಪರೋಕ್ಷ ಜ್ಞಾನ ಬಂದುಬಿಡ್ತು ಅಂದರೆ ಇದರ ಮುಂದೆ ನಾನೇನು ಕರ್ಮಗಳು ಮಾಡ್ತೀನಿ ಆ ಕರ್ಮಗಳು ನನಗೆ ಲೇಪವಾಗೋಲ್ಲ. ಯಾಕೆ ಅಂತಂದರೆ ಅಪರೋಕ್ಷ ಜ್ಞಾನ ಬಂದ ವ್ಯಕ್ತಿ ಸಾಧಾರಣ ವ್ಯಕ್ತಿಗಳಂತೆ ಕೆಲಸ ಮಾಡೋಲ್ಲ. ಅವನ ಮಾಡತಕ್ಕಂಥ ಉತ್ತರದಲ್ಲಿ ಮಾಡತಕ್ಕಂಥ ಏನು ಕರ್ಮಗಳಿದೆ ಅದೆಲ್ಲ ಅವನ ಮೋಕ್ಷ ಅವನಿಗೆ ಕಟ್ಟಿಟ್ಟ ಬುತ್ತಿ ಅಪರೋಕ್ಷ ಜ್ಞಾನ ಬಂದಿದ್ದರಿಂದ. ಆದರೆ ಅಪರೋಕ್ಷ ಜ್ಞಾನ ಬಂದು ಮೋಕ್ಷ ಕಟ್ಟಿಟ್ಟ ಬುತ್ತಿ ಆದ್ದರಿಂದ ನಂತರದಲ್ಲಿ ಮಾಡಿದ ಅವನ ಸಾಧನೆಗಳೇನಿರುತ್ತೆ, ಅಪರೋಕ್ಷ ಜ್ಞಾನವನ್ನು ಪಡೆಯುವ ಮಟ್ಟಕ್ಕೆ ಆ ವ್ಯಕ್ತಿ ಬಂದಿದ್ದಾನೆ ಅಂದರೆ ಅವನು ಈ ರೀತಿಯಾದ ಲೌಕಿಕವಾದ ಜಂಜಾಟಗಳಿಗೆ ಸಿಕ್ಕಾಕ್ಕೊಂಡು ನಮ್ಮ ನಿಮ್ಮಂತೆ ಜೀವನವನ್ನು ಮಾಡುವ, ನನ್ನ ದುಡ್ಡು, ನನ್ನ ಕಾಸು, ನನ್ನ ಹೆಂಡತಿ, ನನ್ನ ಮಕ್ಕಳು, ಅವನಿಗೆ ಹಂಗನ್ನು ಇವನಿಗೆ ಹಿಂಗನ್ನು, ಇವನಿಗೆ ಬೈಯಿ ಅವನಿಗೆ ಹೊಗಳು, ನಾವು ದೊಡ್ಡವರು ಅಂತ ಅಹಂಕಾರ ಪಡೋದು, ಅಜ್ಞಾನ ವಿಪರೀತ ಜ್ಞಾನಗಳನ್ನು ಪಡೋದು, ಇದು ಯಾವ ಕಥೆಯೂ ಕೂಡ ಅಪರೋಕ್ಷ ಜ್ಞಾನಿಗಳಿಗೆ ಇರೋದಿಲ್ಲ. ಆದ್ದರಿಂದ ಅವರ ಚರ್ಯೆಯೇ ಬೇರೆ ಥರ ಇರುತ್ತೆ. ಅಪರೋಕ್ಷ ಜ್ಞಾನ ಬಂದ ಮೇಲೂ ನಮ್ಮ ನಿಮ್ಮಂತೆ ಅವರ ವ್ಯವಹಾರಗಳು ಇರೋದಿಲ್ಲ. ಆದ್ದರಿಂದ ಯಾವುದಾದ್ರೂ ವ್ಯಕ್ತಿಗಳನ್ನು ನೋಡಿ ಓಹೋ ಇವ್ರಿಗೆ ಅಪರೋಕ್ಷ ಜ್ಞಾನ ಬಂದಿದೆಯಂತೆ ಅಂತ ಯಾರೋ 4 ಜನ ಸುದ್ದಿ ಹಬ್ಬಿಸ್ಬಿಟ್ರೆ ಅದನ್ನು ನಂಬುವಂತಹದ್ದಲ್ಲ. ಆ ಅಪರೋಕ್ಷ ಜ್ಞಾನ ಬಂದ ವ್ಯಕ್ತಿಯ ವ್ಯವಹಾರವೇ ಬೇರೆ ಇರುತ್ತೆ. ಅವನಿಗೆ ದುಡ್ಡು ಕಾಸು ಯಾವುದರಲ್ಲೂ ಅವನಿಗೆ ಆಸಕ್ತಿ ಇರೋದಿಲ್ಲ. ಕೇವಲ ಭಗವಂತನತ್ರ ಅವನ ಚಿತ್ತ ಅನ್ನೋದು ನೆಟ್ಟುಕೊಂಡಿರುತ್ತಷ್ಟೇ ಹೊರತು ಲೌಕಿಕವಾದ ಯಾವ ವ್ಯವಹಾರಗಳಲ್ಲೂ ಅವನಿಗೆ ಆಸಕ್ತಿ ಇರೋದಿಲ್ಲ. ಕೇವಲ ಭಗವಂತನನ್ನು ಉದ್ದೇಶ ಮಾಡಿಕೊಂಡು
ಅವನು ಶಾಸ್ತ್ರ ಪಾಠ ಪ್ರವಚನಾದಿಗಳನ್ನು ಮಾಡಿಕೊಂಡಿರ್ಬೋದು, ಆತ ಸರ್ವಜ್ಞನಾಗ್ತಾನೆ ಅನಂತರದಲ್ಲಿ. ಹೀಗೆ ಅಂದರೆ ಅನೇಕ ವಿಷಯಗಳ ಜ್ಞಾನ ಅವನಿಗೆ ಬಂದುಬಿಡುತ್ತೆ. ಅವನ ವ್ಯವಹಾರವೇ ವಿಚಿತ್ರವಾಗಿರುತ್ತೆ. ಈ ಲೋಕದ ಈ ಕಾಮಕ್ರೋಧಗಳ ಬಂಧನಕ್ಕೆ ಆತ ಒಳಪಡೋದಿಲ್ಲ. ಆದ್ದರಿಂದ ಸಾಮಾನ್ಯವಾಗಿ ಹೀಗೆ. ಆದ್ದರಿಂದ ಅಂತಹ ಅಪರೋಕ್ಷ ಜ್ಞಾನ ಬಂದು ಮುಕ್ತರಾದಂಥ ವ್ಯಕ್ತಿಗಳು ಯಾರಿದ್ದಾರೆ, ದೇವತೆಗಳಿದ್ದಾರಲ್ಲ, ಅವರು ತಮ್ಮ ಸಾಧನೆ ಮಾಡಿ ಅಂಥ ದೇವತೆಗಳು ಈಗ ಭಗವಂತನ ಮುಖದ ಒಳಗಡೆ ಹೋಗ್ತಾ ಇದ್ದಾರೆ ಅಂತ ಅರ್ಜುನ ನೋಡ್ತಾ ಇದ್ದಾನೆ. ಅಮೀಹಿತ್ವಾ ಸುರಸಂಘಾ ವಿಶಂತಿ. ಜೀವರುಗಳ ರಾಶಿಯಲ್ಲಿ ದೇವ ಋಷಿಗಳು, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಆನಂತರದಲ್ಲಿ ಮನುಷ್ಯೋತ್ತಮರು ಅಂತ ಹೀಗೆ ಮುಕ್ತಿಯನ್ನು ಪಡೆಯೋದಕ್ಕೆ ಯೋಗ್ಯರಾದಂಥ ಒಂದು ಜೀವರಾಶಿಗಳ ಗುಂಪೇ ಬೇರೆ ಇದೆ. ಮನುಷ್ಯೋತ್ತಮರು, ಅದರಲ್ಲಿ ಮನುಷ್ಯರಲ್ಲೂ ಕೂಡ ಉತ್ತಮರು, ಮಧ್ಯಮರು, ಅಧಮರು ಅಂತಲೂ ಇರುತ್ತೆ. ಉತ್ತಮರಾಗಿರತಕ್ಕಂಥ ವ್ಯಕ್ತಿಗಳು ಅವರು ಈ ರೀತಿಯಾದ ಯಾವುದೋ ಒಂದು ತಮ್ಮ ಜನ್ಮದಲ್ಲಿ ಅಪರೋಕ್ಷ ಜ್ಞಾನವನ್ನು ತಂದುಕೊಳ್ತಾರೆ, ಸಾಧನೆ ಮಾಡಿ ಅವರು ಮೋಕ್ಷವನ್ನು ಪಡೀತಾರೆ. ಮಧ್ಯಮರಾಗಿರತಕ್ಕಂಥ ಜೀವರಾಶಿಗಳು ಇಲ್ಲೇ ಸಂಸಾರದಲ್ಲಿ ಕರ್ಮಗಳನ್ನು ಮಾಡ್ತಾರೆ, ಪುಣ್ಯನೂ ಸಂಪಾದನೆ ಮಾಡ್ತಾರೆ, ಪಾಪನೂ ಮಾಡ್ತಾರೆ, ಪುಣ್ಯನೂ ಸಂಪಾದನೆ ಮಾಡ್ತಾರೆ. ಹೀಗೆ ಮಾಡ್ತಾ ಮಾಡ್ತಾ ಮಾಡಿದ ಪುಣ್ಯದ ಫಲವಾಗಿ ಸ್ವರ್ಗಲೋಕದ ತನಕ ಏರ್ತಾರೆ. ಇಷ್ಟು ಪುಣ್ಯ ಮಾಡಿದ್ದರೂ ಅಷ್ಟು ಕಾಲ ಸ್ವರ್ಗದಲ್ಲಿ ವಾಸ ಮಾಡಿ ಸುಖವನ್ನು ಅನುಭವಿಸಿ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಅಂತ ಮತ್ತೆ ಇಲ್ಲಿಗೆ ಬರ್ತಾರೆ. ಪಾಪ ಮಾಡಿದರೆ ಆ ಪಾಪದ ಫಲವಾಗಿ ನರಕಾದಿಗಳಿಗೆ ಹೋಗಿ ದುಃಖವನ್ನು ಅನುಭವಿಸಿ ಮತ್ತೆ ಇಲ್ಲಿಗೆ ಹಿಂತಿರುಗಿ ಬರ್ತಾರೆ. ಹೀಗೆ ನಿತ್ಯ ಸಂಸಾರಿಗಳದವರಿಗೆ ಸಾಂತಾನಿಕವಾದ ಒಂದು ಲೋಕ ಅಂತಿದೆ, ಅಲ್ಲಾದರೂ ಕೂಡ ಅವರು ಇರ್ತಾರೆ. ಹೀಗೆ ಹುಟ್ಟು ಸಾವುಗಳ ಜಂಜಾಟವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಆಗದೇ ಇದ್ದಂತೆ ಅವರಿರ್ತಾರೆ. ತ್ರಿದಿವನಿರೆಯ ಭೂಗೋಚರಾನ್ ನಿತ್ಯಬದ್ಧಾನ್ ತಾಮಿಸ್ರಾನ್ ಅಂಧಾಧಿಕಾಖ್ಯೆ ತಮಸಿ ಸುಬಹುಲಂ ದುಃಖಯಸ್ಯನ್ಯಥಾ ಜ್ಞಾನ್ ವಿಷ್ಣೋರಾಜ್ಞಾಭಿರಿತ್ತಂ ಶ್ರುತಿಶತಮಿತಿಹಾಸಾದಿ ಚ ಆಕರ್ಣಯಾಮಃ. ತತ್ವಜ್ಞಾನ್ ಮುಕ್ತಿಬಾಜಃ ಸುಖಯಸಿ ಹಿ ಗುರೋ ದೇವತಾ ತಾರತಮ್ಯಾತ್ ಆಧತ್ಸೆ ಮಿಶ್ರಬುದ್ಧಿಂ ತ್ರಿದಿವನಿರೆಯ ಭೂಗೋಚರಾನ್ನಿತ್ಯಬದ್ಧಾನ್ ತತ್ವಜ್ಞಾನ್ ಮುಕ್ತಿಭಾಜಃ. ಆದ್ದರಿಂದ ಯಾರು ಭಗವಂತನ ತತ್ವಜ್ಞಾನವನ್ನು ಹೊಂದಿರ್ತಾರೆ ಅಂಥವರು ತತ್ವಜ್ಞಾನದಿಂದ ಅವರು ಅಪರೋಕ್ಷ ಜ್ಞಾನವನ್ನು ಹೊಂದಿ ಅವರು ಮೋಕ್ಷವನ್ನು ಹೊಂದ್ತಾರೆ. ಅಂಥವರು ಮೋಕ್ಷದಲ್ಲಿ ಸುಖಗಳನ್ನು ಪಡೀತಾರೆ. ಆದ್ದರಿಂದ ಇದು ಈ ಚೇತನರಲ್ಲಿ ದೇವತೆಗಳು ಅಂತಿದ್ದಾರೆ, ಅವರೂ ಕೂಡ ಚೇತನರೇ. ಅವರು ಬ್ರಹ್ಮಾದಿಗಳ ತನಕ ಚೇತನ ರಾಶಿ. ಆದ್ದರಿಂದ ಜೀವೋತ್ತಮರಾಗಿರತಕ್ಕಂಥವರು ಬ್ರಹ್ಮದೇವರು, ವಾಯುದೇವರು ಅಂತ ನಾವು ಅಂತೀವಿ. ಆದ್ದರಿಂದ ಬ್ರಹ್ಮದೇವರು, ವಾಯುದೇವರ ತನಕ ಜೀವೋತ್ತಮರು ಅಂತ ಕರಿತೀವಿ. ಇವರೆಲ್ಲರಿಗೂ ಕೂಡ ಮೋಕ್ಷವನ್ನು ಪಡಿಬೇಕು ಅಂದರೆ ದೇವತೆಗಳೇ ಆಗಿದ್ದರೂ ಕೂಡ ತಮ್ಮ ತಮ್ಮ ಸಾಧನೆಯನ್ನು ಅವರು ಮಾಡಿಕೊಳ್ಬೇಕು. ನಾವು ಮನುಷ್ಯರಾಗಿ ಸಾಧನೆಯನ್ನು ಮಾಡಿಕೊಂಡು ಭಗವಂತನ ಅಪರೋಕ್ಷವನ್ನು ಪಡಿತೀವಿ. ಅವರು ದೇವತೆಗಳಾಗಿದ್ದುಕೊಂಡು ತಮ್ಮ ಸಾಧನೆಯನ್ನು ಮಾಡಿಕೊಳ್ತಾರೆ, ಭಗವಂತನ ವಿಶೇಷವಾದ ಅಪರೋಕ್ಷ ಜ್ಞಾನ ಪಡಿತಾರೆ, ನಂತರ ಅವರು ಮುಕ್ತರಾಗ್ತಾರೆ. ಹೀಗೆ ಮುಕ್ತರಾದ ದೇವತಾ ಗಣ ಏನಿದೆ, ಆ ದೇವತೆಗಳಲ್ಲೂ ತುಂಬ ಗಣಗಳಿದೆ. ಮುಂದೆ ಹೇಳ್ತಾರವರು ರುದ್ರರು, ಆದಿತ್ಯರು, ವಸವಗಳು, ಸಾಧ್ಯರು, ವಿಶ್ವೇ ದೇವತೆಗಳು, ಅಶ್ವಿನಿ ದೇವತೆಗಳು, ಎಲ್ಲ ದೇವತೆಗಳ ಪ್ರಭೇದಗಳಿದೆಲ್ಲ. ಆದ್ದರಿಂದ ಅವರು ಮುಕ್ತರಾಗಿ ಹೋಗ್ತಾರೆ. ಅಲ್ಲ, ಮುಕ್ತರಾಗಿ ಹೋದ್ಮೇಲೆ ಅವ್ರ ಜಾಗದಲ್ಲಿ ಮತ್ತೆ ಅದೇ ಹೆಸರಿನ ಅದೇ ಗಣದಲ್ಲಿ ಬಂದಿರತಕ್ಕಂಥ ಇನ್ನೊಬ್ಬರು ದೇವತೆ ಅಲ್ಲಿರ್ತಾರೆ, ರುದ್ರದೇವರು. ಈಗ ಇರತಕ್ಕಂಥ ಈಶ್ವರ, ಮಹೇಶ್ವರ, ಶಿವ ಅಂತೀವಿ, ರುದ್ರ ಅಂತೀವಿ. ಅವರು ಮುಂದೆ ಅವರು ನಂತರದಲ್ಲಿ ಅವರು ಶೇಷದೇವರ ಸ್ಥಾನಕ್ಕೆ ಹೋಗ್ಬೋದು. ರುದ್ರದೇವರ ಸ್ಥಾನದಲ್ಲಿ ಮತ್ತೊಬ್ಬರು ಇದ್ದೇ ಇರ್ತಾರೆ. ವಾಯುದೇವರು ಬ್ರಹ್ಮದೇವರ ಸ್ಥಾನಕ್ಕೆ ಹೋದರೆ ವಾಯುದೇವರ ಸ್ಥಾನಕ್ಕೆ ಮತ್ತೊಬ್ಬರು ಬಂದೇ ಬರ್ತಾರೆ. ಅದರಲ್ಲೊಂದು ದೊಡ್ಡ ಗಣ ಅಂತಿರುತ್ತೆ. ಗಣ ಅಂದರೆ ಗುಂಪು. ಆ ಸಾಲಿನಲ್ಲಿರೋರು ಮೇಲ್ಮೇಲೆ ಕಲ್ಲು ಬರ್ತಾರೆ,
ಸಾಧನೆ ಮಾಡಿಕೊಂಡು ಮುಕ್ತರಾಗಿ ಹೋಗ್ತಾರೆ. ಹಾಗಾದರೆ ಇವತ್ತು ಇದು ಕಂಪ್ಲೀಟ್ ಆಗೋದು ಯಾವಾಗ ಅಂತಂದರೆ ಇದು ಕಂಪ್ಲೀಷನ್ ಅಂತ ಇಲ್ಲ, ಮುಗಿಯೋದು ಅಂತ ಇಲ್ಲ. ಏನು ಸಾವಿರ ಕೋಟಿ ಜನ ಈ ರೀತಿಯಲ್ಲಿ ಇದ್ದೇ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದ್ದರಿಂದ ಇದು ಈ ಸಂಸಾರ ಅನ್ನೋದು ಅನಾದ್ಯನಂತವಾದದ್ದು. ಈ ಸಂಸಾರ ನಿರಂತರವಾಗಿ ಹರ್ಕೊಂಡು ಹೋಗ್ತಾನೇ ಇರುತ್ತೆ. ಒಳಗಿರೋ ಅಂಥ ವ್ಯಕ್ತಿಗಳು ಮಾತ್ರ ಕೆಲವರು ಮುಕ್ತರಾಗಿ ಹೋದ ಮೇಲೆ ಹಿಂತಿರುಗಿ ಬರೋದಿಲ್ಲ. ನಸ ಪುನರಾವರ್ತತೆ, ಅವರು ಹಿಂತಿರುಗಿ ಮತ್ತೆ ಇಲ್ಲಿಗೆ ಬರೋದಿಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಅಮೀಹಿತ್ವಾ ಸುರ ಸಂಘಾ ವಿಶಂತಿ. ಅರ್ಜುನ ಅಂದ, ಮುಕ್ತರಾಗಿರ್ತಕ್ಕಂಥ ದೇವತೆಗಳೆಲ್ಲ ನಿನ್ನನ್ನು ಪ್ರವೇಶ ಮಾಡೋದು ನೋಡ್ತಾ ಇದ್ದೀನಿ. ಕೇಚಿತ್ ಭೀತ ಪ್ರಾಂಜಲಯೋ ಗೃಣಂತಿ, ಕೆಲವರು ಹೆದರ್ಕೊಂಡು ಬಿಟ್ಟಿದ್ದಾರೆ. ಹೆದರ್ಕೊಂಡು ಕೈ ಮುಕ್ಕೊಂಡು ನಿನ್ನ ಪ್ರಾರ್ಥನೆ ಮಾಡುವಂಥ ದೇವತೆಗಳನ್ನು, ಬೇರೆ ಬೇರೆ ವ್ಯಕ್ತಿಗಳನ್ನು ನಾನು ಅದನ್ನು ನೋಡ್ತಾ ಇದ್ದೀನಿ. ಸ್ವಸ್ತಿತ್ಯುಕ್ತ ಮಹರ್ಷಿ ಸಿದ್ಧ ಸಂಘಾ, ದೊಡ್ಡ ದೊಡ್ಡ ಮಹರ್ಷಿಗಳಿದ್ದಾರೆ, ಭೃಗು ಮೊದಲಾಗಿರತಕ್ಕಂಥ ಮಹರ್ಷಿಗಳು ಎಲ್ಲರನ್ನೂ ಒಟ್ಟಿಗೆ ನಿನ್ನೊಳಗಡೆ ನೋಡ್ತಾ ಇದ್ದೀನಿ. ಸಿದ್ಧರು ಅಂತಿದ್ದಾರೆ, ಅವರು ದೇವತಾ ಗಣದವರವರು. ಆ ಸಿದ್ಧರು, ಅವರ ಸಂಘ ಅಂದರೆ ಅವರ ಸಮೂಹ, ಅನೇಕ ಜನ ಸಿದ್ಧರಿದ್ದಾರೆ. ಆ ಸಿದ್ಧರ ಸಮೂಹ, ಮಹರ್ಷಿಗಳ ಸಮೂಹ ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಅವ್ರನ್ನೆಲ್ಲ ನೋಡ್ತಾ ಇದ್ದೇನೆ, ಎಲ್ಲ ಒಳಗಡೆನೇ ಇದ್ದಾರೆ. ಅವರು ಏನು ಮಾಡ್ತಾ ಇದ್ದಾರೆ ಅಲ್ಲಿ ಅಂದರೆ ಸ್ವಸ್ತಿ ಇತ್ಯುಕ್ತ, ನಿನಗೆ ಮಂಗಳವಾಗಲಿ ಅಂತ ಹೇಳ್ತಾ ಅವರು ನಿನ್ನ ಗುಣಗಳೇನಿದೆ ಆ ಗುಣಗಳನ್ನು ಗಾನ ಮಾಡ್ತಾ, ಅರ್ಥಾತ್ ನಿನ್ನ ಗುಣಗಳನ್ನು ಗಾನ ಮಾಡೋದು ಅಂದರೆ ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಗುಣಗಳ ಗಾನ ಮಾಡುವಂತಹ ಸ್ತೋತ್ರಗಳನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸ್ತುವಂತಿ ತ್ವಾಂ ಸ್ತುತಿಭಿ ಪುಷ್ಕಲಾಭಿ, ನಾನಾ ವಿಧವಾಗಿರತಕ್ಕಂಥ ಅನೇಕ ವಿಧವಾದಂಥ ನಿನ್ನ ಗುಣಗಳನ್ನು ನೆನಪು ಮಾಡಿಕೊಂಡು ಅವರವರ ಯೋಗ್ಯತೆಗೆ ತಕ್ಕಂತೆ ಅವರೆಲ್ಲರೂ ನಾನಾ ವಿಧವಾದ ಸ್ತೋತ್ರಗಳಿಂದ ನಿನ್ನನ್ನು ಪೂಜೆ ಮಾಡ್ತಾ ಇದ್ದಾರೆ. ಅದನ್ನು ನಾನು ನೋಡ್ತಾ ಇದ್ದೇನೆ. ಅಮೀಹಿತ್ವಾ ಸುರದಂಘಾ ವಿಶಂತಿ ಕೇಚಿತ್ ಭೀತ ಪ್ರಾಂಜಲಯೋ ಗೃಣಂತಿ, ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘಾ ಸ್ತುವಂತಿ ತ್ವಾಂ ಸ್ತುತಿಭಿ ಪುಷ್ಕಲಾಭಿ. ಆದ್ದರಿಂದ ಇಲ್ಲಿ ಮುಕ್ತರಾಗಿರತಕ್ಕಂಥ ಯಾರು ದೇವತೆಗಳಿದ್ದಾರೆ ಅವರು ಮಾತ್ರ ಅವರು ಮುಕ್ತಾಸುರಸಂಗಾ ವಿಶಂತಿ ಅಂದರೆ ಪ್ರವೇಶೋ ನಿರ್ಗಮಶ್ಚೈವ ಮುಕ್ತಾನಾಂ ಸ್ವೇಚ್ಛೆಯಾಭವೆ. ಯಾರು ಮುಕ್ತರಾಗಿರ್ತಾರೆ ಅಂಥವರು ಸ್ವೇಚ್ಛೆಯಿಂದ ಯಾವಾಗ ಬೇಕಾದರೂ ಭಗವಂತನ ದೇಹದ ಒಳಗಡೆನೇ ಪ್ರವೇಶ ಬರ್ತಾರೆ, ಹೊರಗೆ ಬರ್ತಾರೆ. ಅವರು ಏನು ಬೇಕಾದರೂ ಅಲ್ಲಿ ವೈಕುಂಠಾದಿ ಲೋಕಗಳಲ್ಲಿ ವಿಹಾರವನ್ನು ಮಾಡ್ತಾರೆ. ಎಲ್ಲವನ್ನು ಮಾಡೋದಕ್ಕೆ ಅವರಿಗೆ ಸಾಮರ್ಥ್ಯ ಇರುತ್ತೆ ಅಂತಂತ ಇಷ್ಟು ಅರ್ಜುನ ಹೇಳಿದ್ದಾನೆ. ಹೇಳಿದ ನಂತರದಲ್ಲಿ ಮತ್ತೆ ನೋಡ್ದ ಅರ್ಜುನ, ನೋಡ್ತಾ ಇದ್ದಾನೆ, ಒಂದೊಂದು ಭಾಗದಲ್ಲಿ ನೋಡ್ತಾ ಇದ್ದಾನೆ. ಈ ಕಡೆ ನೋಡ್ತಾನೆ, ಏಕಾದಶ ರುದ್ರರು ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ಭಗವಂತನ ಹತ್ರಕ್ಕೆ. ಓಹೋ, ಭಗವಂತ ಅದ್ಭುತನಾದ ವ್ಯಕ್ತಿ ಅನ್ನಿಸ್ತವನಿಗೆ. ಯಾಕೆ ಅಂದರೆ ರುದ್ರಾದಿತ್ಯಾವಥವೋ ಯೇ ಚ ಸಾಧ್ಯಾ ವಿಶ್ವೇಶ್ವಿನೋ ಮರುತಶ್ಚ ಊಷ್ಮಪಾಶ್ಚ ಗಂಧರ್ವಯಕ್ಷಾಸುರಸಿದ್ಧಸಂಘಾ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ದರ್ಭೆ. ಎಲ್ಲ ಕೈ ಮುಗಿದುಕೊಂಡು ಭಾರೀ ಆಶ್ಚರ್ಯವನ್ನು ಪಡ್ತಾ, ಅಯ್ಯೋಯ್ಯೋ ಭಗವಂತನ ವಿಶ್ವರೂಪ ಇದು ಅಂತ ಎಲ್ಲ ನಿನ್ನ ಸ್ತೋತ್ರ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೇನೆ. ಯಾರ್ಯಾರಿದ್ದಾರೆ ಅದರಲ್ಲಿ? ಎಲ್ಲ ಏಕಾದಶ ರುದ್ರರಿದ್ದಾರೆ, 12 ಜನ ಆದಿತ್ಯರು ಅಂತ ಕರೀತಾರೆ. ಆ 12 ಆದಿತ್ಯರು ಅಲ್ಲಿದ್ದಾರೆ. ಅಷ್ಟವಸುಗಳು ಅಂತ ಪ್ರಸಿದ್ಧಿಯನ್ನು ಪಡೆದವರು ಹಿಂದೆ ಹೇಳಿದ್ದೇನೆ. ಆ ಧರ ಮೊದಲಾಗಿರತಕ್ಕಂಥ ವಸುಗಳು, ಆ ಅಷ್ಟವಸುಗಳು ಇದ್ದಾರೆ. ಸಾಧ್ಯ ಅನ್ನೋದು ಒಂದು ದೇವತೆಗಳ ಒಂದು ವರ್ಗ. ಧರ್ಮ ಪ್ರಜಾಪತಿ ಅಂತಿದ್ದಾನೆ. ಆ ಧರ್ಮ ಪ್ರಜಾಪತಿಯ ಹೆಂಡತಿ ಸಾಧ್ಯ ಅಂತ ಒಬ್ಬಳಿದ್ದಾಳೆ. ಆ ಸಾಧ್ಯೆಯಲ್ಲಿ ಹುಟ್ಟಿರತಕ್ಕಂಥ ಮಕ್ಕಳು ಸಾಧ್ಯರು ಅಂತ ಕರೆಸ್ಕೊಳ್ತಾರೆ. ಆದ್ದರಿಂದ ಅವರುಗಳು ಇದ್ದಾರೆ. ಇನ್ನು ವಿಶ್ವೇ ದೇವತೆಗಳಿದ್ದಾರೆ. ಹೌದು, ಅವರೂ ಕೂಡ ಅದೇ ಧರ್ಮ ಪ್ರಜಾಪತಿಯ ಮತ್ತೊಬ್ಬಳು ಪತ್ನಿ ಇದ್ದಾಳೆ. ಅವಳ ಹೆಸರು ವಿಶ್ವ ಅಂತಲೇ ಹೆಸರವಳದು. ಆ ವಿಶ್ವ ಎಂಬತಕ್ಕಂಥ ಪತ್ನಿಯಲ್ಲಿ ಉತ್ಪನ್ನರಾಗಿರತಕ್ಕಂಥವರು ಅವರು ದಕ್ಷ ಪ್ರಜಾಪತಿಯ ಮಗಳು ವಿಶ್ವ. ಅವಳಲ್ಲಿ ದಕ್ಷ ಪ್ರಜಾಪತಿಯಿಂದ ಉತ್ಪನ್ನನಾಗಿರತಕ್ಕಂಥ ಮಕ್ಕಳೇ ವಿಶ್ವೇ ದೇವತೆಗಳು.
10 ಜನ ವಿಶ್ವೇದೇವತೆಗಳು ಅಂತ ಪ್ರಸಿದ್ಧಿಯನ್ನು ಪಡೆದವರು. ವಿಶ್ವೇದೇವತೆಗಳ ಪರಿಚಯ ಸ್ವಲ್ಪ ಪುರೋಹಿತರಿಗೆಲ್ಲ ಗೊತ್ತಿರುತ್ತೆ, ಅಥವಾ ತುಂಬ ಸಾವಕಾಶವಾಗಿ ಮನಸ್ಸಿಟ್ಟು ಶ್ರಾದ್ದವನ್ನು ಮಾಡದಂಥ ವ್ಯಕ್ತಿಗಳಿದ್ದರೆ, ವಾರ್ಷಿಕ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿದರೆ ಅವ್ರಿಗೆ ಗೊತ್ತಿರುತ್ತೆ. ಯಾಕೆಂದರೆ ಪ್ರತಿ ತಂದೆ ತಾಯಂದಿರು ಗತಿಸಿದ ನಂತರದಲ್ಲಿ ಅವ್ರಿಗೋಸ್ಕರವಾಗಿ ವಾರ್ಷಿಕವಾಗಿ ಏನು ಶ್ರಾದ್ದ ಮಾಡ್ತಾರೆ, ಆ ಶ್ರಾದ್ದ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಒಂದು ವಿಶ್ವೇದೇವತೆಗಳ ಸ್ಥಾನ ಅಂತ ಒಂದು ಕಲ್ಪನೆಯನ್ನು ಮಾಡಿರ್ತಾರೆ. ಅಲ್ಲಿ ವಿಶ್ವೇದೇವತೆಗಳನ್ನು ಆವಾಹನೆ ಮಾಡಿ ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಡೋ ಕ್ರಮ ಇದೆ. ಆದ್ದರಿಂದ ವಿಶ್ವೇದೇವತೆಗಳು ಇದ್ದಾರೆ. ಪಿತೃಸ್ಥಾನ ಅಂತ ಇನ್ನೊಂದು ಪಿತೃದೇವತೆಗಳನ್ನು ಆಹ್ವಾನವನ್ನು ಮಾಡ್ತಾರೆ. ಆದ್ದರಿಂದ ಆ ವಿಶ್ವೇದೇವತೆಗಳಿದ್ದಾರಲ್ಲ, ಅವರೊಂದು 10 ಜನ ಇದ್ದಾರೆ. ಅವರು ಹವ್ಯಕವ್ಯಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಈ ವಿಶ್ವೇದೇವತೆಗಳಿದ್ದಾರೆ. ಅವರ ಸ್ಮರಣೆ ನಡೆಯುತ್ತೆ. ಅವರ ಆರಾಧನೆಯನ್ನು ನಾವು ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ವಿಹಿತವಾಗಿದೆ. ಅದರಂತೆ ಮಾಡ್ತಾರೆ. ಅಶ್ವಿನಿ ದೇವತೆಗಳು ಗೊತ್ತು ನಮಗೆ. 2 ಅಶ್ವಿನಿ ದೇವತೆಗಳು ಅಂತ ಇದ್ದಾರೆ. ಸೂರ್ಯ ಮತ್ತು ಸಂಜ್ಞಾದೇವಿಯಲ್ಲಿ ಉತ್ಪನ್ನರಾಗಿರತಕ್ಕಂಥ ಅಶ್ವದ ಮುಖವನ್ನು ಹೊತ್ತುಕೊಂಡು ಅಶ್ವದ ವೇಷದಲ್ಲಿ ಇದ್ದಾಗ ಇವರು ಉತ್ಪನ್ನರಾದರು. ಆದ್ದರಿಂದ ಕುದುರೆಯನ್ನು ಮುಖವನ್ನು ಹೊತ್ತಂಥ 2 ದೇವತೆಗಳು ಅಶ್ವಿನಿ ದೇವತೆಗಳು. ಇವರು ದೇವತೆಗಳ ವೈದ್ಯರು ಅಂತ ಪ್ರಸಿದ್ಧಿಯನ್ನು ಪಡೆದಂಥವರು. ಚವನ ಮಹರ್ಷಿ ಸುಕನ್ಯೆಯನ್ನು ಮದುವೆ ಆಗ್ತಾನೆ. ಆ ಚವನ ಮಹರ್ಷಿ ತುಂಬ ವೃದ್ಧಾಪ್ಯವನ್ನು ಪಡೆದಿರ್ತಾನೆ. ಅಂಥ ವೃದ್ಧಾಪ್ಯವನ್ನು ಪಡೆದಂಥ ಚವನ ಮಹರ್ಷಿಗೆ ಒಂದು ಸರೋವರದಲ್ಲಿ ಮುಳುಗಕ್ಕೆ ಹೇಳ್ತಾರೆ ಅಶ್ವಿನಿ ದೇವತೆಗಳು. ಮುಳುಗಿ ಮೇಲೆದ್ದು ಬಂದು ಕೂಡಲೇ ತುಂಬ ಸುಂದರವಾದ ತಾರುಣ್ಯದ ರೂಪವನ್ನು ಪಡೆದುಕೊಂಡಿರ್ತಾರೆ ಅವರು. ಇದು ಅಶ್ವಿನಿ ದೇವತೆಗಳ ಪ್ರಭಾವ. ಹಾಗೆ ಅಂಥ ರಸಾಯನ ಶಾಸ್ತ್ರವನ್ನು ಬಲ್ಲಂಥವರು, ಸಕಲ ವಿಧವಾದ ವೈದ್ಯ ವಿದ್ಯೆಯನ್ನು ಬಲ್ಲಂಥವರು ಅಶ್ವಿನಿ ದೇವತೆಗಳು. ಆದ್ದರಿಂದ ಅಂಥ ಅಶ್ವಿನಿ ದೇವತೆಗಳು ಅವರೂ ಕೂಡ ಇಲ್ಲಿ ಭಗವಂತನ ಒಳಗಡೆ ಪ್ರವೇಶ ಮಾಡಿದ್ದಾರೆ. ಅವರು ವಿಸ್ಮಿತರಾಗಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಇದನ್ನು ಹೇಳಿದಾಗ ಅನಿಸುತ್ತೆ, ರುದ್ರದೇವರು ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನು ಸಂಹಾರವನ್ನು ಮಾಡ್ತಾರೆ ಅಂತೀವಿ ನಾವು. ಆದಿತ್ಯರು 12 ಆದಿತ್ಯರು, ಒಬ್ಬ ಸೂರ್ಯ ಈಗ ಬಿಸಿಲನ್ನು ಕೊಡ್ತಾ ಇದ್ದಾನೆ, ತಡ್ಕೊಳ್ಳೋಕ್ಕಾಗ್ತಿಲ್ಲ. 12 ಜನ ಸೂರ್ಯರು ಒಟ್ಟಿಗೆ ಏನಾದರೂ ಉದಯಿಸಿಬಿಟ್ರೆ ಇನ್ನು ನಮ್ಮ ದೇಶದ ಗತಿ ಹೇಗಿರ್ಬೋದು, ಇಡೀ ಪ್ರಪಂಚದ ಭೂಮಂಡಲದ ಗತಿ ಹೇಗಿರ್ಬೋದು ಅಂತ ಯೋಚನೆ ಮಾಡಬೇಕು. ಆದ್ದರಿಂದ ಪ್ರಳಯ ಕಾಲ ಬಂದಾಗ 12 ಜನ ಸೂರ್ಯರು ಉದಯಿಸ್ಕೊಂಡು ಬಂದುಬಿಡ್ತಾರೆ ಅಂತ ತಿಳಿಸ್ತಾರೆ. ಆದ್ದರಿಂದ 12 ಜನ ಸೂರ್ಯರು ಏನಾದರೂ ಉದಯಿಸಿಕೊಂಡು ಬಂದರೆ ಒಬ್ಬ ಸೂರ್ಯ ಅವನ ಪ್ರಖರವಾದ ಪ್ರಕಾಶದಿಂದಲೇ ಉತ್ತರ ಧ್ರುವ ದಕ್ಷಿಣ ಧ್ರುವಗಳಲ್ಲಿರತಕ್ಕಂಥ ಹಿಮಗಳು ಕರಗುತ್ತಾ ಸಮುದ್ರದಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗುತ್ತಾ ಅನೇಕ ದ್ವೀಪಗಳು ಮುಳುಗೋದಕ್ಕೆ ಈಗಲೇ ಪ್ರಾರಂಭವಾಗಿದೆ ಅಂತಾರೆ. ಹಾಗಾದರೆ ಪ್ರಳಯ ಕಾಲದಲ್ಲಿ 12 ಜನ ಸೂರ್ಯರು ಬಂದರೆ ಎಲ್ಲ ಹಿಮ ಕ್ಷಣ ಮಾತ್ರದಲ್ಲಿ ಕರಗಿ ಇಡೀ ಸಮುದ್ರ ಅನ್ನೋದು ನೀರು ಉಕ್ಕಿ ಹರಿದು ಆ ನಂತರದಲ್ಲಿ ಎಲ್ಲ ಪಟ್ಟಣಗಳು ಕೂಡ ನಗರಗಳು ಮುಳುಗಿ ಹೋಗ್ತವೆ. ಸಹಜವಾಗಿ ಜಲಪ್ರಳಯ ಆಗಿಬಿಡುತ್ತೆ. ಇದರಿಂದ ಆ ಆದಿತ್ಯರು ಅಂತ ಇಷ್ಟೆಲ್ಲ ಮಾಡುವ ಆದಿತ್ಯರಿದ್ದಾರಲ್ಲ, ಅವರುಗಳು ವಸುಗಳಿರ್ಬೋದು, ಸಾಧ್ಯರಿರ್ಬೋದು, ವಿಶ್ವೇದೇವತೆಗಳು, ಅಶ್ವಿನಿ ದೇವತೆಗಳು, ಮರುತ್ತುಗಳು, 49 ಜನ ಮರುತ್ತು ದೇವತೆಗಳು ಅಂತಿದ್ದಾರೆ. ಊಷ್ಮಪಾಶ್ಚಾಂತ ಪಿತೃದೇವತೆಗಳು ಅಂತಿದ್ದಾರೆ. ಅವರು ಗಂಧರ್ವರು, ಯಕ್ಷರು, ಅಸುರರು, ಸಿದ್ಧರು, ಇವರೆಲ್ಲ ಸಮೂಹವಾಗಿ ಇವರೆಲ್ಲ ಏನು ಅಂದರೆ ವಿಸ್ಮಿತಾಶ್ಚೈವ ಸರ್ವೇ ತ್ವಾಂ ವೀಕ್ಷಂತೆ. ಅತ್ಯಂತ ಗಾಬರಿ ಆಶ್ಚರ್ಯದಿಂದ ನಿನ್ನನ್ನೇ ನೋಡ್ತಾ ಇದ್ದಾರೆ ಕೃಷ್ಣ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಅಂದರೆ ಇಷ್ಟಿಷ್ಟು ಸಾಮರ್ಥ್ಯ ಇರುವಂಥ ದೇವತೆಗಳೆಲ್ಲ ವಿಸ್ಮಿತರಾಗಿ ಆಶ್ಚರ್ಯಚಕಿತರಾಗಿ ಭಯಭೀತರಾಗಿ ಹೋಗ್ತಾರೆ ಅಂದರೆ ಭಗವಂತನ ಸಾಮರ್ಥ್ಯ ಎಷ್ಟು. ಹಾಗಾದರೆ ಭಗವಂತನ ಸ್ಥಾನ ಎಂಥದ್ದು. ಆದ್ದರಿಂದ ಸರ್ವೋತ್ತಮನಾದಂಥವನು ಶ್ರೀಕೃಷ್ಣ, ಆ ಶ್ರೀನಿವಾಸ, ಅದೇ ಲಕ್ಷ್ಮೀ ನರಸಿಂಹ, ಅದೇ ಹಯಗ್ರೀವ ರೂಪಿಯಾದ ಭಗವಂತ. ಎಲ್ಲವೂ ಭಗವಂತನ ರೂಪಗಳಿಗೆ ಅಭೇದ. ಆದ್ದರಿಂದ ಅಂಥ ಏನು ಲಕ್ಷ್ಮೀ ನರಸಿಂಹ ರೂಪ ಇದೆ, ಭಗವಂತನ ರೂಪ ಅದು. ಅಂಥ ರೂಪ ಇದೆ.
ಅಂತಹ ಭಗವಂತ ಇದ್ದಾನೆ. ಅಂತಹ ಭಗವಂತನ ಒಳಗಡೆ ಇವರೆಲ್ಲರೂ ಪ್ರವೇಶವನ್ನು ಮಾಡಿ ಸ್ತೋತ್ರಾದಿಗಳನ್ನು ಅವರು ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತಾರೆ. ರುದ್ರಾದಿತ್ಯವಥವೋ ಯೇ ಚ ಸಾಧ್ಯಾ ವಿಶ್ವೇಶ್ವಿನೋ ಮರುತಶ್ಚೋಸ್ಮಪಾಶ್ಚ ಗಂಧರ್ವಯಕ್ಷ ಅಸುರಸಿದ್ಧಸಂಘಾ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ಸರ್ವೇ ವಿಸ್ಮಿತಾಃ, ಎಲ್ಲರಿಗೂ ಆಶ್ಚರ್ಯ. ಅಂದರೆ ಯಾರು ನಿನಗಿಂತ ಮೇಲ್ನವರಿಲ್ಲ, ಎಲ್ಲ ನಿನ್ನ ಅಧೀನರಾಗಿರೋವಂಥವರು ನಿನ್ನನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಅಂದರೆ ನಿನ್ನ ಬಗ್ಗೆ ಪೂರ್ಣವಾದ ಜ್ಞಾನ ಅವರು ಯಾರಿಗೂ ಇಲ್ಲ ಅಂತ ಅರ್ಥ. ಅಂಥ ಅತ್ಯಂತ ಗುಣಗಳ ಗಣನ ನೀನು. ಆದ್ದರಿಂದ ನಿನ್ನ ಗುಣಗಳನ್ನು ಯಾರು ಪೂರ್ಣವಾಗಿ ತಿಳ್ಕೊಳ್ಳೋಕ್ಕಾಗದೇ ಇರೋದರಿಂದ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ ಅಂತ ಅರ್ಜುನ ಈ ವಿಚಾರವನ್ನು ಎಲ್ಲ ದೇವತೆಗಳನ್ನು ಕೂಡ ನೋಡಿ, ಓಹೋ, ನನ್ನ ಗುರು, ನನ್ನ ಮಾರ್ಗದರ್ಶಕ ಭಗವಂತನಾದ ಕೃಷ್ಣ ಒಬ್ಬ ಎಂಥ ಮಹಿಮಾಪೋಹಿತನಾದಂಥವನು. ನಾನು ಒಬ್ಬ ಸಾಧಾರಣನ ಸ್ನೇಹಿತನಂತೆ ಇವನ ಜೊತೆಗೆ ವ್ಯವಹಾರವನ್ನು ಮಾಡ್ತಾ ಇದ್ದೇನೆ ಅಂತ ಇದೆಲ್ಲ ಅರ್ಜುನನ ಮನಸ್ಸಿಗೆ ಬರ್ತಾ ಇದೆ. ಇಂಥ ರುದ್ರಾದಿತ್ಯ ವಸುಗಳನ್ನೇ ನೇಮನ ಮಾಡ್ತಕ್ಕಂಥ, ಅವರೆಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥ ಆ ಶ್ರೀನಿವಾಸ ದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಂತರ ಪ್ರವಚನ ಆದಮೇಲೆ ಯಥಾಪೂರ್ವಂ ಹಿಂದಿನ ಸಂಚಿಕೆ ಹಾಗೆ ನಾವು ಎಲ್ಲರೂ ಕೂಡ ಜೊತೆಯಾಗಿ ತಮ್ಮ ಮನೆಯಲ್ಲಿದ್ದು ಮನದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನಿಸಿ ಈ ಪಾರಾಯಣವನ್ನು ಮಾಡಿ ಆ ಪರಮಾತ್ಮರ ಅನುಗ್ರಹ ಸರ್ವಥಾ ಇರುತ್ತೆ ಅಂತ ನಂಬಿಕೆಯನ್ನು ಇಟ್ಕೊಂಡು ಈಗ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಶ್ವರೂಪ ಸಂದರ್ಶನ ಯೋಗೋ ನಾಮ ಏಕಾದಶೋऽಧ್ಯಾಯಃ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ ಏವಮೇತದ್ಯಥಾರ್ಥತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ ಮನ್ಯಸೇ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಶ್ರೀಭಗವಾನುವಾಚ ಪಶ್ಯ ಮೇ ಪಾರ್ಥರೂಪಾಣಿ ಶತಶೋಥ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ
భారత పశ్చాశ్చర్యాణి భారత ఇహైకస్థం జగత్కృత్స్నం ఇహైకస్థం జగత్కృష్ణం పశ్చాద్య సచరాచరం పశ్చాద్య సచరాచరం మమ దేహే గుడాకేశ మమ దేహే గుడాకేశ యచ్చాన్యద్రష్టుమిచ్చసి యజ్జాన్యద్రష్టుమిచ్చసి నతు మాం శక్యసే ద్రష్టుం నతు మాం శక్యసే ద్రష్టుం అనేనైవ స్వచక్షుషా అనేనైవ స్వచక్షుషా దివ్యం దదామి తే చక్షుః దివ్యం దదామి తే చక్షుః పశ్య మే యోగమైశ్వరం పశ్య మే యోగమైశ్వరం సంజయ ఉవాచ సంజయ ఉవాచ ఏవముక్త్వా తతో రాజన్ ఏవముక్త్వా తతో రాజన్ మహాయోగేశ్వరో హరిః మహాయోగేశ్వరో హరిః దర్శయామాస పార్థాయ దర్శయామాస పార్థాయ పరమం రూపమైశ్వరం పరమం రూపమైశ్వరం అనేకవక్త్రనయనం అనేకవక్త్రనయనం అనేకాద్భుతదర్శనం అనేకాద్భుతదర్శనం అనేకదివ్యాభరణం అనేకదివ్యాభరణం దివ్యానేకోద్యతాయుధం దివ్యానేకోద్యతాయుధం దివ్యమాల్యాంబరధరం దివ్యమాల్యాంబరధరం దివ్యగంధానులేపనం దివ్యగంధానులేపనం సర్వాశ్చర్యమయం దేవం సర్వాశ్చర్యమయం దేవం అనంతం విశ్వతోముఖం అనంతం విశ్వతోముఖం దివి సూర్యసహస్రస్య దివి సూర్యసహస్రస్య భవేద్యుగపదుత్థితా భవేద్యుగపదుత్థితా యది భాస్సదృశీ సా స్యాత్ యది భాసదృశీ సా స్యాత్ భాసస్తస్య మహాత్మనః భాసస్తస్య మహాత్మనః తత్రైకస్థం జగత్కృత్స్నం తత్రైకస్థం జగత్కృష్ణం ప్రవిభక్తమనేకధా ప్రవిభక్తమనేకదా అపశ్యద్దేవదేవస్య అపశ్యద్దేవదేవస్య శరీరే పాండవస్తదా శరీరే పాండవస్తదా తతః స విస్మయావిష్టో తతః సమస్యయాదిష్టో హృష్టరో మాధనంజయ హృష్టరోమా ధనంజయః ప్రణమ్య శిరసా దేవం ప్రణమ్య శిరసా దేవం కృతాంజలిరభాషత కృతాంజలిరభాషణ అర్జున ఉవాచ అర్జున ఉవాచ పశ్యామి దేవాంస్తవ దేవదేహే పశ్యామి దేవాంస్తవ దేవదేహే సర్వాంస్తథా సర్వాంస్తథా భూతవిశేషసంఘాన్ భూతవిశేషసంగాన్ బ్రహ్మాణమీశం బ్రహ్మాణమీశం కమలాసనస్థం కమలాసనస్థం ఋషీంశ్చ సర్వాన్ ఋషీంశ్చ సర్వాన్ ఉరగాంశ్చ దివ్యాన్ పురగాంశ్చ దివ్యాన్ అనేకబాహూదరవక్త్రనేత్రం అనేకబాహూదరవక్త్రనేత్రం పశ్యామి త్వాం పశ్యామి త్వాం సర్వతోనంతరూపం సర్వతోనంతరూపం నాంతం న మధ్యం నాంతం న మధ్యం న పునస్తవాదిం న పునస్తవాదిం పశ్యామి విశ్వేశ్వర పశ్యామి విశ్వేశ్వర విశ్వరూప విశ్వరూప కిరీటినం గదినం కిరీటినం గదినం చక్రిణం చ చక్రిణం చ తేజోరాశిం తేజోరాశిం సర్వతో దీప్తిమంతం సర్వతో దీప్తిమంతం పశ్యామి త్వాం పశ్యామి త్వాం దుర్నిరీక్ష్యం దుర్నిరీక్ష్యం సమంతాత్ సమమంతాత్ దీప్తానలార్కద్యుతిమప్రమేయం దీప్తానలార్కద్యుతిమప్రమేయం త్వమస్య విశ్వస్య పరం నిధానం త్వమస్య విశ్వస్య పరం విధానం త్వమవ్యయ శాశ్వత ధర్మగోప్తా త్వమవ్యయ శాశ్వతధర్మగోప్తా సనాతనస్త్వం సనాతనస్త్వం పురుషో మతో మే పురుషో మతో మే అనాదిమధ్యాంతమనంత వీర్యం అనాదిమధ్యాంతమనంత
శాంతమనంతవీర్యం అనంతబాహుం శశిసూర్యనేత్రం అనంతబాహుం శశిసూర్యనేత్రం పశ్యామి త్వాం పశ్యామి త్వాం దీప్తహుతాశవక్త్రం దీప్తహుతాశవక్త్రం స్వతేజసా స్వతేజసా విశ్వమిదం తపంతం విశ్వమిదం తపంతం ద్యావా పృథివ్యోరిదమంతరం హి ద్యావా పృథివ్యోరిదమంతరం హి వ్యాప్తం త్వయైకేన దిశశ్చ సర్వాః వ్యాప్తం త్వయైకేన దిశశ్చ సర్వాః దృష్ట్వాద్భుతం దృష్ట్వాద్భుతం రూపముగ్రం తవేదం రూపముగ్రం తవేదం లోకత్రయం లోకత్రయం ప్రవ్యథితం మహాత్మన్ ప్రవ్యథితం మహాత్మం అమీహి త్వాం అమేహి త్వాం సురసంఘా విశంతి సురసంఘా విశంతి కేచిద్భీతాః కేచిద్భీతాః ప్రాంజలయో గృణంతి ప్రాంజలయో గృణంతి స్వస్తిత్యుక్త్వా స్వస్తిత్యుక్త్వా మహర్షిः సిద్ధసంఘాః మహర్షి సిద్ధసంఘాః స్తువంతి త్వాం స్తువంతి త్వాం స్తుతిభిः పుష్కలాభిः స్తుతిభిః పుష్కలాభిః రుద్రాదిత్యా రుద్రాదిత్యా వసవో ఏ చ సాధ్యాః వసవో ఏ చ సాధ్యాః విశ్వేష్వినౌ విశ్వేష్వినౌ మరుతశ్చోష్మపాశ్చ మరుతశ్చోషపాశ గంధర్వయక్షాసురసిద్ధసంఘాః గంధర్వయక్షాసురసిద్ధసంఘాః వీక్షంతే త్వాం వీక్షంతే త్వాం విస్మితాశ్చైవ సర్వే విస్మితాశ్చైవ సర్వే రూపం మహత్తే రూపం మహత్తే బహువక్త్రనేత్రం బహువక్త్రనేత్రం మహాబాహో మహాబాహో బహుబాహూరుపాదం బహుబాహురుపాదం బహూదరం బహూదరం బహుదంశ్రాకరాళం బహుదంశ్రాకరాళం దృష్ట్వా లోకాః దృష్ట్వా లోకాః ప్రవ్యథితాస్తథాహం ప్రవ్యథితాస్తథాహం నభస్పృశం నభస్పృశం దీప్తమనేకవర్ణం దీప్తమనేకవర్ణం వ్యాత్తాననం వ్యాతాననం దీప్తవిశాలనేత్రం దీప్తవిశాలనేత్రం దృష్ట్వా హి త్వాం దృష్ట్వా హి త్వాం ప్రవ్యథితాంతరాత్మా ప్రవ్యథితాంతరాత్మా ధృతిం న విందామి ధృతిం న విందామి శమం చ విష్ణో శమం చ విష్ణో దంష్ట్రాకరాళాని చ తే ముఖాని దంశ్రాకరాళాని చ తే ముఖాని దృష్ట్వైవ కాలా నలసన్నిభాని దృష్ట్వైవ కాలానలసన్నిభాని దిశో న జానే న లభే చ శర్మ దిశో న జానే నవలే చ శర్మ ప్రసీద దేవేశ జగన్నివాస ప్రసీద దేవేశ జగన్నివాస ఇది శ్రీమద్భగవద్గీతాసు ఇది శ్రీమద్భగవద్గీతాసు ఉపనిషత్సు ఉపనిషత్సు బ్రహ్మ విద్యాయాం బ్రహ్మ విద్యాయాం యోగశాస్త్రే యోగశాస్త్రే శ్రీకృష్ణార్జున సంవాదే శ్రీకృష్ణార్జున సంవాదే విశ్వరూప సందర్శన యోగో నామ విశ్వరూప సందర్శన యోగో నామ ఏకాదశోऽధ్యాయః ఏకాదశోऽధ్యాయః యత్ర యోగేశ్వరః కృష్ణో యత్ర యోగేశ్వర కృష్ణో యత్ర పార్థో ధనుర్ధరః యత్ర పాత్రో ధనుర్ధరః తత్ర శ్రీర్విజయో భూతిః తత్ర శ్రీ విజయో భూతిః ధ్రువా నీతిర్మతిర్మమ ధ్రువానీతిర్మతిర్మమ యదక్షరపదభ్రష్టం యదక్షర పదభ్రష్టం మాత్రాహీనం చ యద్భవేద్ మాత్రాహీనం చ యద్భవేత్ తత్సర్వం క్షమ్యతాం దేవా తత్సర్వం క్షమ్యతాం దేవా నారాయణ నమోస్తుతే నారాయణ నమోస్తుతే కాయేన వాచా మనసైంద్రియైర్వా కాయేన వాచా మనసేంద్రియైర్వా బుద్ధ్యాత్మనా వా ప్రకృతే స్వభావాత్ బుద్ధ్యాత్మనా వా ప్రకృతి స్వభావాత్ కరోమి యద్యత్ సకలం పరస్మై కరోమి యద్యత్ సకలం పరస్మై నారాయణాయేతి సమర్పయామి నారాయణాయేతి సమర్పయామి సర్వే భవంతు సుఖినః సర్వే భవంతు సుఖినః సర్వే సంతు నిరామయాః సర్వే సంతు నిరామయాః సర్వే
सर्वे भद्राणि पश्यन्तु सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत्. ಈ ವಿಧವಾದ ಸಮಸ್ತ ಲೋಕವೂ ಕೂಡ ಸುಭಿಕ್ಷವಾಗಿ ಕ್ಷೇಮವಾಗಿ ಆರೋಗ್ಯಕರವಾಗಿ ಈ ಪಾರಾಯಣದಿಂದ ಎಲ್ಲರಿಗೂ ಕೂಡ ಈ ಪುಣ್ಯದ ಫಲವು ಸಿಗಲಿ ಪ್ರಾಪ್ತಿಸಲಿ ಎಂದು ನಾವೆಲ್ಲರೂ ಕೂಡ ಭಾವಿಸಿ ಈಗ ಶ್ರೀನಿವಾಸ ದೇವರ ಮಂಗಳವನ್ನು ಹಾಡಿ ಇವತ್ತಿನ ಈ ಸಂಚಿಕೆಯ ಪಾರಾಯಣವನ್ನು ಮುಕ್ತಾಯಗೊಳಿಸೋಣ. ಎಲ್ಲರೂ ಕೂಡ ಭಕ್ತಿಯಿಂದ ಶ್ರೀ ಶ್ರೀನಿವಾಸ ದೇವರ ಮಂಗಳವನ್ನು ಹಾಡಿ. ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ श्रीनिवासाय मङ्गलम् ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ श्रीनिवासाय मङ्गलम् ಶ್ರೀ ಶ್ರೀನಿವಾಸಾಯ ಮಂಗಳಂ श्री श्रीनिवासाय मङ्गलम्.